ಓಹ್! ನಮಸ್ಕಾರ ಮಗಾಸ್ ಆ್ಯಂಡ್ ಮಚೀಸ್ ಹೇಗಿದ್ದೀರಾ? ಇವತ್ತಿನ ವಿಡಿಯೋ ಟೈಟಲಲ್ಲಿ ನೋಡೇ ಇರ್ತೀರಾ? ಹೌದು, ತುಂಬಾನೇ ಬೋರ್ ಆಗಿಬಿಟ್ಟಿದ್ರೆ ವಿಡಿಯೋಗಳೆಲ್ಲೂ ಬರ್ತಾ ಇಲ್ಲ ಅಂತ. ಸೊ ನಾನಿವತ್ತು ತೊಗೊಂಬಂದಿದ್ದೀನಿ ಮ್ಯಾಜಿಕ್ ಮೂಮೆಂಟ್ಸ್ ರಿಮಿಕ್ಸ್ ಪಾಕೆಟ್ ಅಡಿಷನ್. ಹಾಗಿದ್ರೆ ಈ ಪಾಕೆಟ್ ಅಡಿಷನಲ್ಲಿ ಏನು ಅಡ್ವಾಂಟೇಜು? ಜೋಬಲ್ಲಿ ಇಟ್ಕೊಂಡು ಹೋಗ್ಬೋದಲ್ಲ ಪಾಕೆಟ್ ಅಡಿಷನ್ ಅಂದರೆ. ಹಾಗಿದ್ರೆ ಬನ್ನಿ ಇದರ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಇದರ ಟೇಸ್ಟು, ಪ್ರೈಸು, ಇಂಗ್ರೀಡಿಯೆಂಟ್ಸು ಇದು ಮೂರೇ ತಾನೇ ನಿಮಗೆ ಬೇಕಾಗಿರೋದು. ಅದನ್ನು ಬಿಟ್ಟು ಇನ್ನೇನು ಹೇಳೋಕ್ಕಾಗತ್ತೆ? ಏನಪ್ಪ ಅಬ್ಬಬ್ಬಾ ಅಂದರೆ ಇದನ್ನು ಯಾವನ್ ಗುರು ಮ್ಯಾನುಫ್ಯಾಕ್ಚರ್ ಮಾಡ್ತಾನೆ, ಎಲ್ಲಿಂದ ಬರುತ್ತೆ ಅಂತ ಹೇಳ್ಬೋದು ಅಷ್ಟೇ. ಹಾಗಿದ್ರೆ ನಿಮಗೆ ಇದ್ರ ಬಗ್ಗೆ ತಿಳ್ಕೊಳಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ನನಗೆ ಪಕ್ಕಾ ಗೊತ್ತಾಗೋಯ್ತು. ಹಾಗಿದ್ರೆ ಇದ್ರ ಟೇಸ್ಟು, ಪ್ರೈಸಿಂಗಿಗೆ ಡೈರೆಕ್ಟಾಗಿ ಹೋಗ್ಬಿಡೋಣ. ಏನಂತೀರಾ? ಅದಕ್ಕೂ ಮುಂಚೆ ಗೊತ್ತಲ್ಲ ಏನು ಮಾಡಬೇಕು? ಒತ್ತರಪ್ಪ ಸಬ್ಸ್ಕ್ರೈಬ್ ಬಟನ್ನು, ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ, ಒತ್ತಿ. ಆಮೇಲೆ ವಿಡಿಯೋ ಮುಂದಕ್ಕೆ ನೋಡಿರು ಅಂತ. ಏನಂತೀರಾ? ಗುರು ಮೈನ್ ಮ್ಯಾಟ್ರಿಗೆ ಬಂದ್ಬಿಡು. ಏನಿಲ್ಲ ಗುರು, ಇದು ಮ್ಯಾಜಿಕ್ ಮೂಮೆಂಟ್ಸ್ ಅಂತ ಎಲ್ಲರೂ ಕೇಳೇ ಇರ್ತೀರಾ. ಇದೊಂದು ಪಾಕೆಟ್ ಎಡಿಷನ್ನು. ಇದು ಜಸ್ಟ್ 180 ml. ಎಷ್ಟಾಗುತ್ತೆ ಗುರು ಪ್ರೈಸು? ಇದರ ಪ್ರೈಸು 295 ರುಪೀಸ್ ಆಗುತ್ತೆ. ಇದು ಪಾಕೆಟಲ್ಲಿ ಇಟ್ಕೊಂಡು ಹೋಗೋಕ್ಕೆ ಅಂತಲೇ ಮಾಡಿರೋದು. ಸೊ ಆಗಿನ ಕಾಲದಲ್ಲಿ ಇದನ್ನು ಮೆಟಲ್ ಫ್ಲಾಸ್ಕಲ್ಲಿ ಬರ್ತಾಯಿತ್ತು. ಸೊ ಆವಾಗೆಲ್ಲ ಕೋಟಲ್ಲಿ ಇಟ್ಕೋತಾಯಿದ್ರು. ಇವಾಗ ಫ್ಯಾಷನ್ ಆಗಿಬಿಟ್ಟಿದೆ. ಸೊ ಪ್ಲಾಸ್ಟಿಕ್ ಬಾಟಲಲ್ಲಿ ಬರ್ತಾ ಇದೆ. ಹೇಗಿದ್ದರೂ ಪ್ಲಾಸ್ಟಿಕ್ ಜಾಸ್ತಿ ಯೂಸ್ ಮಾಡಬಾರ್ದು. ಆ್ಯಕ್ಚುಲಿ ಗ್ಲಾಸ್ ಬಾಟಲ್ಲೇ ಸೇಫು ಲಿಕ್ಕರ್ಸಿಗೆಲ್ಲ. ಬಟ್ ಏನು ರಿಯಾಕ್ಟ್ ಆಗದೇ ಇರೋ ಥರ ಈ ಪ್ಲಾಸ್ಟಿಕ್ ಮೆಟೀರಿಯಲ್ನ ಯೂಸ್ ಮಾಡಿರ್ತಾರೆ. ಸೊ ಹೈ ಗ್ರೇಡ್ ಪ್ಲಾಸ್ಟಿಕ್ ಯೂಸ್ ಮಾಡಿರೋದ್ರಿಂದ ಸೊ ಆಲ್ಕೋಹಾಲು ಪ್ಲಾಸ್ಟಿಕ್ ಜೊತೆ ರಿಯಾಕ್ಟ್ ಆಗೋದಿಲ್ಲ. ಸೊ ಹಾಗಾಗಿ ಈ ಬಾಟಲ್ಗಳು ಸ್ವಲ್ಪ ಕಾಸ್ಟ್ ಜಾಸ್ತಿ ಬೀಳುತ್ತೆ ಕಂಪೇರ್ಡ್ ಟು ನಮ್ಮ ಟೆಟ್ರಾ ಪ್ಯಾಕ್ಗಳು. ಸೊ ಟೆಟ್ರಾ ಪ್ಯಾಕೂ ಸೇಫ್ ಅಂತ ಹೇಳೋಕ್ಕಾಗಲ್ಲ. ಬಟ್ ಅದರಲ್ಲೂ 5 ಲೇಯರ್ಸು 6 ಲೇಯರ್ಸ್ ಅಂತೆಲ್ಲ ಹೇಳಿ ಮೆನ್ಷನ್ ಮಾಡಿರ್ತಾರೆ. ಬಟ್ ಬೇಗ ಕನ್ಸ್ಯೂಮ್ ಮಾಡಿದ್ರೆ ಅದು ತುಂಬ ಒಳ್ಳೆಯದಾಗತ್ತೆ. ಹಾಗೆ ನಾನು ತೊಗೊಂಬಂದಿರೋದು ಇವತ್ತು ಗ್ರೀನ್ ಆ್ಯಪಲ್ ರಿಮಿಕ್ಸ್ ಫ್ಲೇವರ್. ಇದು ಯಾರಪ್ಪ ಮ್ಯಾನುಫ್ಯಾಕ್ಚರ್ ಮಾಡೋದು? ನಿಮಗೆಲ್ಲ ಗೊತ್ತಿರುತ್ತೆ. ರೇಡಿಕೋ ಖೈತಾನ್ ಅನ್ನೋರು ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದೊಂದು ಕಂಪ್ನಿಗರು. ಆಮೇಲೆ ಯಾರೋ ಅನ್ಕೋಬಿಟ್ಟಿರಾ. ಸೊ ಬನ್ನಿ ಇದನ್ನು ಲೋಟಕ್ಕೆ ಹಾಕ್ಕೊಂಡು ಹೇಗೆ ಕುಡಿಯೋದು, ಯಾವುದ್ರಲ್ಲಿ ಕುಡಿಬೋದು ತಿಳಿಸ್ಕೊಡ್ತೀನಿ ನಮ್ಮ ನೆಕ್ಸ್ಟ್ ಸೆಗ್ಮೆಂಟಲ್ಲಿ. ಸೊ ಬಂದ್ಬಿಟ್ಟೆ ಗುರು, ಲೋಟ ಮತ್ತು ಸೋಡಾ ಎತ್ಕೊಂಡು ಇದನ್ನು ಓಪನ್ ಮಾಡಿ ಲೋಟಕ್ಕೆ ಹಾಕ್ಕೊಳ್ಳೋದೇನೆ. ಸೊ ಈ ಥರ ಗೌರ್ಮೆಂಟ್ ಅವರು ಸ್ಟಿಕ್ಕರ್ ಅಂಟಿಸಿರ್ತಾರೆ. ಹೆಂಗೆ ಕಿತ್ತೋದು ಅಂತ ಕೂಡ ಗೊತ್ತಿರುತ್ತೆ ನಿಮಗೆ. ಸೊ ತುಂಬ ಜನ ತುಂಬ ನಾಜೂಕಾಗಿ ಕಿತ್ತುತ್ತಾರಪ್ಪ. ಆ ಸ್ಟಿಕ್ಕರು ಹೇಗಿರುತ್ತೆ ಅಂದರೆ ಇನ್ನೊಂದು ಬಾಟಲಿಗೆ ಅಂಟಿಸ್ಬಿಡ್ಬೋದು. ಆ ಲೆವೆಲ್ಲಿಗೆ ಅಷ್ಟು ಎಕ್ಸ್ಪರ್ಟ್ ಆಗಿರ್ತಾರೆ ಈ ಸ್ಟಿಕ್ಕರ್ ಕಿತ್ತೋದ್ರಲ್ಲಿ. ನಾನಿಲ್ಲಪ್ಪ. ಸೊ ಬಾಟಲ್ನ ನೀವು ನೋಡ್ಬೋದು. ಇದು ಸ್ಟಿಕ್ಕರ್ ಎಲ್ಲ ಕಿತ್ತಾಕ್ಬಿಟ್ಟು ನೀವು ಬೇರೆ ಲಿಕ್ಕರ್ನ ತುಂಬಿಕೊಂಡು ಜೋಬಲ್ಲಿ ಇಟ್ಕೊಂಡು ಹೋಗ್ಬೋದು. ಸೊ ಬನ್ನಿ ಓಪನ್ ಮಾಡಿಬಿಡೋಣ. ಇಷ್ಟೊಂದು ಸರಿ ತಿರುಗಿಸ್ಬೇಕಾಗುರು. ಫುಲ್ ಸೀಲ್ ಆಗಿದೆಯಲ್ಲ ಅದಕ್ಕೆ. ಓಪನ್ ಮಾಡ್ತಿದ್ದಂಗೆ ಆ ಗ್ರೀನ್ ಆ್ಯಪಲ್ ಫ್ಲೇವರ್ ಅಂತೂ ಯಪ್ಪ ಮೂತಿಗೆ ಹೊಡೆಯುತ್ತೆ. ಸೊ ಒಂದು ತಟ್ಟಿ ಹಾಕೊಳ್ಳೋಣ. ಫಸ್ಟು ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ಆಮೇಲೆ ಉಯ್ಕೊಳ್ಳೋದಿದ್ದೇ ಇರುತ್ತೆ. ಏನಂತೀರಾ? ಲೋಟಕ್ಕೆ ಹಾಕ್ಕೊಂಡೆ. ಇದು ಆ್ಯಕ್ಚುಲಿ ಏನು ಗುರು ನೀನು ಕುಡಿತಾ ಇರೋದು ಹೇಳಲೇ ಇಲ್ವಲ್ಲ ಅಂದ್ಬಿಡಿ. ನಾನು ರಿವ್ಯೂ ಮಾಡ್ತಾ ಇರೋದೇ ಓಡ್ಕ ಗುರು. ತುಂಬ ಜನ ಕೇಳ್ತಾ ಇದ್ರಿ ಸ್ಮೆಲ್ಲೇ ಬರಬಾರ್ದು ಅಂಥ ಡ್ರಿಂಕ್ ಎಲ್ಲ ಹೇಳು ಅಂತ. ಸೊ ನಾನು ಇದನ್ನು ತೊಗೊಂಡಿದ್ದೀನಿ. ಬನ್ನಿ ಟೇಸ್ಟ್ ಮಾಡಿ ನೋಡ್ಬಿಡೋಣ. ಅದಕ್ಕೆ ಮುಂಚೆ ಸ್ಮೆಲ್ ನೋಡೋಣ ಹೇಗಿದೆ ಅಂತ. ಆ್ಯಪಲ್ ಫ್ಲೇವರ್ ಎತ್ತಿ ಕೊಡುತ್ತೆ. ಚೆನ್ನಾಗಿ ತೊಗೊಬಿಡಿ. ಆಮೇಲೆ ಕುಡಿಯೋದೊಂದೇ ಬಾಕಿ. ಟೇಸ್ಟ್ ಮಾಡೋಣ. ಚಿಯರ್ಸ್. ಆಲ್ಕೋಹಾಲ್ ಹಿಂಟು, ಆ್ಯಪಲ್ ಫ್ಲೇವರು, ಶುಗರ್ ನೋಟ್ಸು ಎತ್ತಿ ಕೊಟ್ಟು ಇಟ್ಬಿಡವನೆ. ತುಂಬಾ ಸ್ವೀಟ್ ಅನಿಸ್ತಿದೆ. ಸೊ ಶುಗರ್ ಇರೋರು ಇದನ್ನು ತೊಗೊಳಕ್ಕೆ ಹೋಗ್ಬಿಡಿ. ಇದರಲ್ಲಿ ಏನೇನಪ್ಪ ಇಂಗ್ರೀಡಿಯೆಂಟ್ಸ್ ದಬಾಕಿದ್ದಾರೆ ನೋಡ್ಬಿಡೋಣ. ಡಿಮಿನರಲೈಸ್ ವಾಟರ್, ಗ್ರೈನ್ ನ್ಯೂಟ್ರಲ್ ಸ್ಪಿರಿಟ್, ಇನ್ವರ್ಡ್ ಶುಗರ್ ಸಿರಪ್ನ ಯೂಸ್ ಮಾಡಿದ್ದಾರೆ. ಆಮೇಲೆ ಫ್ಲೇವರ್ಸಿಗೆ ನ್ಯೂಟ್ರಲ್ ಆ್ಯಂಡ್ ನ್ಯಾಚುರಲ್ ಐಡೆಂಟಿಕಲ್ ಫ್ಲೇವರಿಂಗ್ ಸಬ್ಸ್ಟೆನ್ಸ್ನ ಆ್ಯಡ್ ಮಾಡಿದ್ದಾರೆ. ಸೊ ಇದರಲ್ಲಿ ಐಡೆಂಟಿಕಲ್ ಸಬ್ಸ್ಟೆನ್ಸ್ ಆ್ಯಡ್ ಮಾಡಿದ್ದಾರೆ. ಡೈರೆಕ್ಟಾಗಿ ಆ್ಯಪಲ್ನ ಏನು ಹಾಕಿ ಮಾಡಿಲ್ಲ. ಸೊ ಇದೊಂದು ಡಿಸ್ಟಿಲ್ಡ್ ಸ್ಪಿರಿಟು, ಗೊತ್ತಿರಲಿ. ಸೊ ಈ ಡಿಸ್ಟಿಲ್ ಸ್ಪಿರಿಟಲ್ಲಿ ಯಾವುದೇ ರೀತಿ ಇಂಪ್ಯೂರಿಟೀಸ್ ಇರೋದಿಲ್ಲ. ಡೈರೆಕ್ಟ್ ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್ಗೆ
ಆಲ್ಮೋಸ್ಟು ಇದರ ಆಲ್ಕೋಹಾಲ್ ಪರ್ಸೆಂಟೇಜು 35% ಇರುತ್ತೆ. ಅಷ್ಟೊಂದು ಸ್ಟ್ರಾಂಗ್ ಇರೋದಿಲ್ಲ. ಇದು ಮೇಯ್ನ್ಲಿ ಹುಡುಗಿ ಡ್ರಿಂಕ್ ಅಂತ ಹೇಳ್ಬಿಟ್ಟಿರ್ತಾರೆ. ತುಂಬ ಜನಕ್ಕೆ ಗೊತ್ತಿರಲ್ಲ. ಹುಡುಗರು ಕೂಡ ಕುಡಿಬೋದು. ಬನ್ನಿ ಇದನ್ನು ಸೋಡಾ ಹಾಕ್ಕೊಂಡು ಕುಡಿಯೋಣ ಹೇಗಿರುತ್ತೆ. ಸೊ 30 mlಗೆ ಒಂದು 60 ml ಸೋಡಾ ಹಾಕ್ಕೊಂಡ್ರೆ ಬೇಜಾನಾಗುತ್ತೆ. ಫ್ರೆಂಡ್ಸ್, ಕುಡಿದ್ರೆ ನಿಮಗೆ ಆ ಎನ್ಹಾನ್ಸ್ಡ್ ಸೋಡಾ ಜೊತೆ ಫ್ಲೇವರ್ಸ್ ಬರುತ್ತೆ. ಇದನ್ನು ಆ್ಯಕ್ಚುಲಿ ಕಾಕ್ಟೇಲ್ಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಮಿಕ್ಸು ಮ್ಯಾಚು ಮಾಡ್ಕೋಬೋದು. ಬೇರೆ ಆ್ಯಪಲ್ ಜ್ಯೂಸು, ಗೋವಾ, ಲೀಚಿ ಈ ಥರದಕ್ಕೆ ಆ್ಯಪಲ್ ಫ್ಲೇವರ್ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಸೊ ಓವರಾಲಾಗಿ ಹೇಳಬೇಕು ಅಂದರೆ ನೀವು ಕುಡಿಯೋ ಮ್ಯಾಜಿಕ್ ಮೂಮೆಂಟ್ಸಿಗಿಂತ ಎನ್ಹಾನ್ಸ್ ಏನು ಮಾಡಿಲ್ಲ. ಸೇಮ್ ಅದೇ ಟೇಸ್ಟಿಂಗ್ ಇದೆ. ಆಲ್ಕೋಹಾಲ್ ಹಿಂಟ್ ಇರುತ್ತೆ. ಕುಡಿದ್ರೆ ಕಿಕ್ ಅಂತೂ ಪಕ್ಕ ಇದ್ದೇ ಇರುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಈ ಥರ ಬಾಟಲ್ ಕೂಡ ಸಿಗುತ್ತೆ ಅಂತ ತೋರಿಸ್ಕೊಟ್ಟಿದ್ದೀನಿ. ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಸೊ MRP ಹೋಗ್ತಾರೆ, ತೊಗೊಳ್ತಾರೆ. ಸೊ ಒಂದೊಂದು ಕಡೆ ಡಿಸ್ಪ್ಲೇಗೆ ಇರುತ್ತೆ ಈ ಪೀಸಸ್ಸು, ಒಂದೊಂದು ಕಡೆ ಇಟ್ಟಿರೋದಿಲ್ಲ. ಸೊ ತುಂಬ ದೊಡ್ಡ MRP ಔಟ್ಲೆಟ್ಸ್ಗಳಲ್ಲಿ ಈ ಥರ ಪೆಗ್ ಬಾಟಲ್ಗಳು ಸಿಗುತ್ತೆ. ಅಂದರೆ ಇದನ್ನು ಪಾಕೆಟ್ ಬಾಟಲ್ ಅಂತ ಹೇಳ್ತಾರೆ. ಸೊ ಆಗಿನ ಕಾಲದಲ್ಲಿ ಮಿನಿಯೇಚರ್ ಬಾಟಲ್ಗಳು ಬರ್ತಾಯಿತ್ತು ಗೊತ್ತಾ. ಸೊ ಅದೇ ಥರನೇ ಇವರು ಡಿಫ್ರೆಂಟಾಗೆ ಮಾಡಿದ್ದಾರೆ, ಜೋಬಲ್ಲಿ ಇಟ್ಕೊಂಡು ಹೋಗೋಕ್ಕೆ ಈಸಿ ಆಗಲಿ ಅಂತ. ಸೊ ಹೇಗನ್ನಿಸ್ತು ಈ ವಿಡಿಯೋ? ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡೋದು ಮಾತ್ರ ಮರಿಬೇಡ್ರಪ್ಪ. ಹಾಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡ್ರಿಂಕ್ ರೆಸ್ಪಾನ್ಸಿಬ್ಲಿ. ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ. ಏನು ಹೇಳ್ತೀರಾ?